Hello and welcome to S. Niranjan Kannada Technology YouTube channel. To stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. Thank you for visiting. ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಈ ವಿಡಿಯೋನ ನಾನು ತೊಗೊಂಬಂದಿರೋದು ಯಾವುದ್ರ ಬಗ್ಗೆಯಪ್ಪ ಅಂತಂದರೆ ಟೆಕ್ ಫ್ರೀಡಮ್ನಲ್ಲಿ ಬಂದಂತಹ ಒಂದು ಹೊಸ ಅಪ್ಡೇಟ್. ಸೊ ಹೌದು, ಟೆಕ್ ಫ್ರೀಡಮ್ ಇವತ್ತು ಬೆಳಗ್ಗೆ ಅಪ್ಡೇಟ್ ಬಂದಿತ್ತು. ಟೆಕ್ ಫ್ರೀಡಮ್ 5.0.2 ಅಪ್ಡೇಟ್ ಬಂದಿದೆ. ಸೊ ಇದರಲ್ಲಿ ಏನೇನು ಅಪ್ಡೇಟ್ ಆಗಿದೆ, ಏನು ಎತ್ತ ಅಂತ ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋನ. ಸೊ ಹಾಗಾದರೆ ಟೆಕ್ ಫ್ರೀಡಮ್ನಲ್ಲಿ ಬಂದಂತಹ ಅಪ್ಡೇಟ್ಗಳು ಏನಂತ ನೋಡೋಣ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸೊ ಟೆಕ್ ಫ್ರೀಡಮ್ನಲ್ಲಿ ಬಂದಂತಹ ಅಪ್ಡೇಟ್ ಏನಂತ ನೋಡ್ಕೊಂಬರೋಣ. ಸೊ ಬೇಗ ಓಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಟೆಕ್ ಫ್ರೀಡಮ್ ಒಳಗಡೆ ಹೋಗ್ತೀನಿ ನಾನು. ಓಕೆ, ಸೊ ಟೆಕ್ ಫ್ರೀಡಮ್ನ ಪ್ಲೇಸ್ಟೋರ್ನಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಡೇಟಾವನ್ನು ಕ್ಲಿಯರ್ ಮಾಡಿ ಅಂತ ಅವರು ಸಜೆಸ್ಟ್ ಮಾಡಿದ್ದಾರೆ ನಿಮಗೆ. ಯಾಕಂತಂದರೆ ಕೆಲವು ಬಗ್ಸ್ಗಳು ಇರುತ್ತಲ್ಲ, ಸೊ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಸೊ ಅದು ಹೋಗುತ್ತೆ. ಸೊ ಹಂಗಾಗಿ ಕ್ಯಾಶ್ ಕ್ಲಿಯರ್ ಮಾಡಬೇಡಿ, ಡೇಟಾವನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇದು ನಿಮಗೆ ಬಿಟ್ಟಿದ್ದು ಅಂತಲೂ ಕೂಡ ಅವರು ಟೆಕ್ ಫ್ರೀಡಮ್ VI ಡೆವಲಪರ್ಸ್ ಹೇಳಿರ್ತಾರೆ. ಓಕೆ, ಹಾಗಾದರೆ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ಮೇಜರ್ ಅಪ್ಡೇಟ್ ಏನು ಬಂದಿದೆ, ಏನೇನು ಅಂತ ನೋಡೋದಾದರೆ ಸೊ ನೋಡೋಣ. ಓಕೆ, ಈಗ ಫ್ರೀ ಯೂಸರ್ಸ್ ಅಂದರೆ ಟೆಕ್ ಫ್ರೀಡಮ್ನ ಫ್ರೀಯಾಗಿ ಯಾರು ಯೂಸ್ ಮಾಡ್ತಾಯಿದ್ರೋ ಸೊ ಅಂಥವ್ರಿಗೊಂದು ಅಪ್ಡೇಟ್ ಹೇಳೋದಾದರೆ, ಇಷ್ಟು ದಿನ ನಿಮಗೆ ಟೆಕ್ ಫ್ರೀಡಮ್ನಲ್ಲಿ ಕೆಲವು ಫೀಚರ್ಗಳನ್ನು ಯೂಸ್ ಮಾಡಬೇಕಂತಂದರೆ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು, ಅಂದರೆ ಆ್ಯಡ್ಸ್ಗಳು ಬರ್ತಾಯಿದ್ವು. ಸೊ ಈಗ ಆ್ಯಡ್ಸ್ಗಳು ಬರೋಲ್ಲ, ಅಡ್ವರ್ಟೈಸ್ಮೆಂಟ್ ಬರೋಲ್ಲ. ಅದರ ಬದಲಾಗಿ ಏನು ಮಾಡಿದ್ದಾರಪ್ಪ ಅಂತಂದರೆ ಕೆಲವು ಫೀಚರ್ಗಳನ್ನು ಮಾತ್ರ ಫ್ರೀ ಯೂಸರ್ಸ್ಗೆ ನೀಡಿದ್ದಾರೆ. ಓಕೆ, ಅವು ಯಾವ ಫೀಚರ್ಸ್ ಅಂತಲೂ ನಾನು ನಿಮಗೆ ವಿಡಿಯೋ ಮಾಡ್ತಾ ತಿಳಿಸ್ತಾ ಹೋಗ್ತೀನಿ. ಓಕೆ, ಹಾಗಾಗಿ ವಿಡಿಯೋನ ಕೊನೆವರೆಗೆ ನೋಡಿ. ಯಾವ ಫೀಚರ್ಸ್ಗಳು ನಿಮಗೆ ಫ್ರೀ ಯೂಸರ್ಸ್ ಯಾರಿದ್ದೀರೋ ಅವ್ರಿಗೆ ಯಾವ ಫೀಚರ್ಸ್ಗಳು ಫ್ರೀಯಾಗಿ ವರ್ಕ್ ಆಗುತ್ತೆ, ಇನ್ನೂ ಯಾವಕ್ಕೆ ನೀವು ಪ್ರೀಮಿಯಮ್ ತೊಗೋಬೇಕಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅಂದರೆ ಪ್ರೀಮಿಯಮ್ ಅಂದರೆ TF+ ನೀವು ಮೆಂಬರ್ಶಿಪ್ಪನ್ನು ತೊಗೊಂಡ್ರೆ ಯಾವ ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ TF+ ಯಾರು ತೊಗೊಂಡಿದ್ದೀರೋ ಸೊ ಅವರಿಗೆ ಆ್ಯಪನ್ನು ಸಂಪೂರ್ಣವಾಗಿ ನೀವು ಆ್ಯಪನ್ನು ಯೂಸ್ ಮಾಡ್ಬೋದು. ಬಟ್ ಫ್ರೀಯಾಗಿ ಯಾರು ಯೂಸ್ ಮಾಡ್ತಾಯಿದ್ರೋ ಅವರಿಗೆ ಸಂಪೂರ್ಣವಾಗಿ ಯೂಸ್ ಮಾಡೋಕ್ಕಾಗಲ್ಲ. ಕೆಲವು ಫೀಚರ್ಗಳು ಮಾತ್ರ ನೀವು ಯೂಸ್ ಮಾಡ್ಬೋದು, ಆದರೆ ನಿಮಗೆ ಆ್ಯಡ್ಸ್ಗಳು ಬರಲ್ಲ. ಓಕೆ, ಬಹಳಷ್ಟು ಆ್ಯಡ್ಸ್ಗಳಿಂದ ಬಹಳಷ್ಟು ಪ್ರಾಬ್ಲಮ್ಸ್ ಆಗ್ತಾಯಿತ್ತು ಎಲ್ರಿಗೂ, ಟೋಟಲ್ ಬ್ಲೈಂಡ್ಗಳಿಗೆ. ಸೊ ಈಗ ಆ್ಯಡ್ಸ್ಗಳನ್ನು ತೆಗೆದುಹಾಕಿದ್ದಾರೆ. ಓಕೆ, ಹಾಗಾದರೆ ನೋಡೋಣ ಏನೇನು ಅಪ್ಡೇಟ್ ಆಗಿದೆ ಅಂತೇಳಿ. ಓಕೆ, ನಾನು ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಡೇಟಾವನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡೋಣ. ಓಕೆ, ಓಪನ್ ಆಗಿದೆ. ಇಲ್ಲೇನು ಬರುತ್ತೆ ನೋಡೋಣ. ಸೊ ಜಾಸ್ತಿ ಅಪ್ಡೇಟ್ ಏನು ಮಾಡಿಲ್ಲ, ಕೆಲವು ಅಪ್ಡೇಟ್ಗಳು ಮಾತ್ರ ಬಂದಿದೆ. ಸೊ ನೋಡೋಣ. ಸೊ ಆ್ಯಪ್ ಬ್ಯಾಕಪ್ ಅಂತ ಏನಿದೆ ಇದನ್ನು ಫ್ರೀ ಯೂಸರ್ಸ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ನಾವು TF+ ತಗೊಂಡವ್ರು ಕೂಡ ಯೂಸ್ ಮಾಡ್ಬೋದು ಫ್ರೀಯಾಗಿ. ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಪ್ರೀಮಿಯಮ್ ಅಂತ ಹೇಳ್ತಾ ಇದೆ. ಅಂದರೆ ಇದಕ್ಕೆ TF+ ನೀವು ಮೆಂಬರ್ಶಿಪ್ಪನ್ನು ತೊಗೊಂಡಿರಬೇಕು. ಸೊ ಹಂಗಾದರೆ ಮಾತ್ರ ನೀವು ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಯೂಸ್ ಮಾಡ್ಬೋದು. ಕ್ಯಾಶ್ ರೀಡರ್ ಫ್ರೀ ಯೂಸರ್ಸ್ಗೆ ಕೂಡ ಬರುತ್ತೆ. ಹಾಗೆ TF+ ಮೆಂಬರ್ಶಿಪ್ ಯಾರು ತೊಗೊಂಡಿದ್ದೀರೋ ಅವ್ರಿಗೆ ಕೂಡ ಬರುತ್ತೆ. ಡಾಕ್ಯುಮೆಂಟ್ ರೀಡರ್ ಇದರಲ್ಲಿ ಕೂಡ ಇದನ್ನು ಕೂಡ ಪ್ರೀಮಿಯಮ್ ಮಾಡಿದ್ದಾರೆ. ಅಂತಂದರೆ ಫ್ರೀ ಯೂಸರ್ಸ್ಗೆ ಇದು ಯೂಸ್ ಆಗೋಲ್ಲ ಈಗ. ಓಕೆ, ನೀವು ಫ್ರೀ ಯೂಸರ್ಸ್ ಯೂಸ್ ಮಾಡಬೇಕಂತಂದರೆ TF+ಗೆ ನೀವು ಮೆಂಬರ್ಶಿಪ್ ಆಗಬೇಕಾಗುತ್ತೆ. ಡಾಕ್ಯುಮೆಂಟ್ ಸ್ವೀಟ್, ಸೊ ಇದನ್ನು ಫ್ರೀ ಯೂಸರ್ಸ್ ಯೂಸ್ ಮಾಡ್ಬೋದು. ಹಾಗೆ TF+ ಮೆಂಬರ್ಸ್ ಕೂಡ ಯೂಸ್ ಮಾಡ್ಬೋದು. ಇಮೇಜ್ ಅನಲೈಸರ್ ಇದೇನಿತ್ತು ಈಗ ಇದನ್ನು ಕೇವಲ ಪ್ರೀಮಿಯಮ್ ಯಾರು ತೊಗೊಂಡಾರೋ ಅಂದರೆ TF+ ಮೆಂಬರ್ಶಿಪ್ ಯಾರು ಆಗಿದ್ದಾರೋ ಸೊ ಅವರಿಗೊಂದು ಬರುತ್ತೆ. ಈಗ ಇಮೇಜ್ ಜನ್ರೇಟರ್ ಕೂಡ ಈಗ ಪ್ರೀಮಿಯಮ್ ಆಗಿದೆ. ಸೊ ಪ್ರೀಮಿಯಮ್ ಯೂಸರ್ಸ್ ಮಾತ್ರ ಯೂಸ್ ಮಾಡ್ಬೋದು, ಅಂದರೆ TF+ ತಗೊಂಡವ್ರು ಮಾತ್ರ.
ಇನ್ಸ್ಟೆಂಟ್ ರೀಡರ್ ಇದನ್ನು ಫ್ರೀ ಯೂಸರ್ಸ್ ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ಯಾವ್ಯಾವ ಪ್ರೀಮಿಯಮ್ ಅಂತ ಇದ್ದಾವೋ ಸೊ ಅವೆಲ್ಲವೂ TF+ ಮೆಂಬರ್ಶಿಪ್ ಯಾರು ತೊಗೊಂಡಿದ್ದಾರೋ ಅವರಿಗೆ ಯೂಸ್ ಆಗುತ್ತೆ. ಇನ್ನು ಕೇವಲ ಫೀಚರ್ಗಳಂತ ಹೇಳುತ್ತಲ್ಲ, ಸೊ ಅಂಥವು ನಾರ್ಮಲಾಗಿ ಫ್ರೀಯಾಗಿ ನೀವು ಯೂಸ್ ಮಾಡ್ಬೋದು. ಬಟ್ ಯಾವುದೇ ಆ್ಯಡ್ಸ್ಗಳು ಬರಲ್ಲ ಈಗ. ಓಕೆ, ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ, ಆದರೆ ನಿಮ್ಗೆ ಇನ್ನೊಂದು ಇದರಲ್ಲಿ ಒಂದು ಇಷ್ಟು ದಿನ ನೀವು ಫ್ರೀ ಯೂಸರ್ಸ್ಗಳು ಕೂಡ ಇದನ್ನು ಯೂಸ್ ಮಾಡ್ತಾಯಿದ್ರಿ, ಏನಪ್ಪ ಅಂದರೆ ವಾಯ್ಸ್ ಬೈ TTSನ ಯೂಸ್ ಮಾಡ್ತಾಯಿದ್ರಿ. ಬಟ್ ಈಗ ಫ್ರೀ ಯೂಸರ್ಸ್ಗೆ ಅದು ಬರಲ್ಲ. ಓಕೆ, ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಮೈ ಪ್ಲೇಯರ್ ಕೂಡ ಫ್ರೀ ಯೂಸರ್ಸ್ ಯೂಸ್ ಮಾಡ್ಬೋದು. ಹಾಗೆ TF+ ಯೂಸರ್ಸ್ ಕೂಡ TF+ ಮೆಂಬರ್ಶಿಪ್ ತೊಗೊಂಡವ್ರು ಕೂಡ ಯೂಸ್ ಮಾಡ್ಬೋದು. ಓಕೆ, ನ್ಯಾವಿಗೇಷನ್ ಇತ್ತಲ್ಲ, ಸೊ ನ್ಯಾವಿಗೇಷನ್ ಈಗ ಪ್ರೀಮಿಯಮ್ ಮಾತ್ರ ಕೊಟ್ಟಿದ್ದಾರೆ. ಅಂತಂದರೆ TF+ ಯಾರು ಪರ್ಚೇಸ್ ಮಾಡಿದಾರೋ ಸೊ ಅವ್ರು ಒಂದೇ ಮಾಡ್ಬೋದು. ಸೊ ನ್ಯೂಸ್ ಹಬ್ ಇದು ಕೂಡ ಪ್ರೀಮಿಯಮ್ಗೆ ಮಾತ್ರ ಅವೈಲೇಬಲ್ ಇದೆ. ನೋಟ್ ಪ್ಯಾಡ್ ಕೂಡ ಪ್ರೀಮಿಯಮ್ಗೆ ಇದೆ. ಟೆಕ್ಸ್ಟ್ ಆಡಿಯೋ ಇದು ಕೂಡ ಪ್ರೀಮಿಯಮ್ಗೆ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಟ್ರಾನ್ಸ್ಲೇಟರ್ ಇದು ಕೂಡ ಪ್ರೀಮಿಯಮ್ ಇದೆ. TFAI ಕೂಡ ಪ್ರೀಮಿಯಮ್ ಇದೆ. ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಪ್ರೀಮಿಯಮ್ಗೆ ಇದೆ. ವಾಯ್ಸ್ ರೆಕಾರ್ಡರ್ನ ಫ್ರೀ ಯೂಸರ್ಸ್ ಉಪಯೋಗಿಸ್ಬೋದು. ಓಕೆ, ನೋಡಿ ವಾಯ್ಸ್ ಬೈ TTS ಕೂಡ ಈಗ ಪ್ರೀಮಿಯಮ್ ಮಾಡಿಬಿಟ್ಟಿದ್ದಾರೆ. ಸೊ ನೀವು ಇವ್ಯಾವ ಪ್ರೀಮಿಯಮ್ ಅಂತ ಇದ್ದಾವೋ ಇವುಗಳನ್ನು ಯೂಸ್ ಮಾಡಬೇಕು ಅಂತಂದರೆ ನೀವು TF+ ಮೆಂಬರ್ಶಿಪ್ಪನ್ನು ಕಂಪಲ್ಸರಿ ತಗೊಳ್ಳೇಬೇಕು. ಓಕೆ, ಸೊ ಇದರಲ್ಲಿ ಹೊಸ ಆಪ್ಷನ್ ಅಂತ ಹೇಳೋಕ್ಕೆ ಏನೂ ಹೊಸ ಆಪ್ಷನ್ಗಳು ಬಂದಿಲ್ಲ. ಸೊ ಯಾರು TF+ ಮೆಂಬರ್ಶಿಪ್ಪನ್ನು ತಗೊಂಡಿದ್ದಾರೋ ಅವರು ಹೇಳೋದಾದರೆ ವಾಯ್ಸ್ ಬೈ TTSನ ಅವರು ಚೇಂಜ್ ಮಾಡಿದಾರಂತೆ. ಸೊ ನೋಡೋಣ ಇದರಲ್ಲಿ ಏನಿದೆ ಅಂತೇಳಿ. ಸೊ ವಾಯ್ಸ್ ಬೈ TTSನ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಆಟೋ ಲ್ಯಾಂಗ್ವೇಜ್. ಓಕೆ, ಸೊ ಇದರಲ್ಲಿ ಏನು ಚೇಂಜ್ ಮಾಡಿದ್ದಾರೆ ಅಂತಂದರೆ ಇದನ್ನು ರೀಡಿಸೈನ್ ಮಾಡಿದ್ದೀವಿ ನಾವು ಅಂತ ಅವರು VI ಡೆವಲಪರ್ಸ್ ಹೇಳಿದ್ದಾರೆ. ಸೊ ಇದರಲ್ಲಿ ಏನು ಬಗ್ಸ್ಗಳಿದ್ದಾವೋ ಸೊ ಬಗ್ಸ್ಗಳಿದ್ವು, ಸೊ ಅವೆಲ್ಲವನ್ನು ನಾವು ಈಗ ತೆಗೆದು ಹಾಕಿದ್ದೀವಿ, ಅಂದರೆ ಅವುಗಳನ್ನು ನಿವಾರಣೆ ಮಾಡಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಓಕೆ, ನೀವು ಇದನ್ನು ಓಕೆ, ಸೊ ಇಲ್ಲಿ ನಿಮಗೆ ಕೆಲವೊಂದು ಅಪ್ಡೇಟ್ಗಳನ್ನು ಮಾಡಿದ್ದಾರೆ ನೋಡಿ. ಸೊ ನಿಮಗೆ ಎಕ್ಸ್ಪೋರ್ಟ್ ಸೆಟ್ಟಿಂಗ್ಸ್ ಮತ್ತು ಇಂಪೋರ್ಟ್ ಸೆಟ್ಟಿಂಗ್ಸ್ ಇದೆ. ಬಟ್ ಇಲ್ಲಿ ನೀವು ಪ್ರಿಫರ್ಡ್ ಇಂಜಿನ್ ಅಲ್ಲ, ಇಲ್ಲಿ ನಿಮಗೆ ಇಂಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ವಾಯ್ಸಿಗೆ ಒಂದೊಂದು ಲ್ಯಾಂಗ್ವೇಜಸ್ಗೆ. ಸೊ ನಾನೀಗ ಓಕೆ, ನಾನು ಲ್ಯಾಂಗ್ವೇಜ್ನಿಗೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ನಾನು ತೋರಿಸ್ತೀನಿ ನಿಮಿಷ. ಓಕೆ, ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ನೋಡಿ ಇಲ್ಲಿ ಇಂಗ್ಲೀಷ್ ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮಾತ್ರ ಇಂಜಿನ್ ಬರುತ್ತೆ. ಓಕೆ, ಇಲ್ಲಿ ಇಂಜಿನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ಇಂಜಿನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಓಕೆ, ETI ಎಲಕ್ವೆನ್ಸ್ ಮಾಡ್ಕೊಂಡಿದ್ದೀನಿ ನಾನು. ಓಕೆ, ನೀವು ಇಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಂಜನ್ ತೋರಿಸುತ್ತೆ, ಇಂಜನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ವಾಯ್ಸ್ ತೋರಿಸುತ್ತೆ. ಓಕೆ, ನಾನೀಗ ವಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮಿಷ, ಇಲ್ಲಿ ಮತ್ತೇನು ಬರುತ್ತೆ ನೋಡಿ. ಓಕೆ, ಯುನೈಟೆಡ್ ಕಿಂಗ್ಡಮ್ ಇಟ್ಕೊಂಡಿದ್ದೀನಿ. ಓಕೆ, ಸೊ ವಾಯ್ಸ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಸ್ಪೀಡ್ ಇದೆ, 20% ಇದೆ, ಸೊ ಪಿಚ್ ಇದೆ. ಓಕೆ, ಟೆಕ್ಸ್ಟ್ ಮಾಡ್ಬೋದು. ಸೊ ಟೆಸ್ಟ್ ಮಾಡೋಣ ಏನು ಬರುತ್ತೆ. ಓಕೆ, ಇದು ಹೇಳ್ತಾ ಇದೆ ಟೆಸ್ಟ್ ಮಾಡ್ಬೋದು, ಸೇವ್ ಮಾಡ್ಬೋದು. ಸೊ ನಾನೀಗ ಓಕೆ ವಾಯ್ಸ್ನಲ್ಲಿ ಚೇಂಜ್ ಮಾಡ್ಕೊಳ್ತೀನಿ. ಓಕೆ, ಯುನೈಟೆಡ್ ಸ್ಟೇಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನನಗೆ ಬೇಡ. ಓಕೆ, ಸೇವ್ ಕೊಡೋಣ. ಓಕೆ, ಸೇವ್ ಆಗಿದೆ. ಸೊ ಅಲರ್ಟ್ಸ್ ಅಂತೇಳಿ ಅದು ಹೇಳುತ್ತೆ ನಿಮಗೆ. ಅಲರ್ಟ್ ಅಂತ ಹೇಳಿದ್ಮೇಲೆ ಸೇವ್ಡ್ ಅಂತ ಏನೋ ಬರುತ್ತೆ, ಟಾಕ್ ಬ್ಯಾಕ್ ಹೇಳುತ್ತೆ. ಬಟ್ ಅದು ವೀಡಿಯೋ ಮಾಡ್ತಾ ಇದ್ದಿಲ್ಲ, ಸೊ ಹಂಗಾಗಿ ಹೇಳ್ತಾ ಇಲ್ಲ. ಸೊ ಇದು ಬಂದುಬಿಟ್ಟು ಪ್ರೀಮಿಯಮ್ ಯೂಸರ್ಸ್ಗೆ ಮಾತ್ರ ಈಗ ವಾಯ್ಸ್ ಬೈ TTSನ ನೀವು ಯೂಸ್ ಮಾಡ್ಬೋದು, ವಾಯ್ಸ್ ಬೈ TTSನ. ಓಕೆ,
ಇದನ್ನು ಕನ್ಫಿಗರ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಫ್ರೀ ಯೂಸರ್ಸ್ಗೆ ಈಗ ವಾಯ್ಸ್ ಬೈ TTS ವರ್ಕ್ ಆಗಲ್ಲ. ಸೊ ನಿಮಗೆ ಇದು ಬೇಕಂದರೆ TF ಪ್ಲಸ್ಸನ್ನು ನೀವು ತೊಗೋಬೇಕು. ಓಕೆ, ಬ್ಯಾಕ್ ಬರೋಣ. ಓಕೆ, ವಾಯ್ಸ್ ಬೈ TTSನಲ್ಲಿ ಬಂದಂಥದ್ದು ಅಪ್ಡೇಟ್ ಏನಿಲ್ಲ. ಸೊ ಅದರಲ್ಲಿ ಬಗ್ಸ್ಗಳನ್ನು ಈಗ ಫಿಕ್ಸ್ ಮಾಡಿದಾರಂತ, ಅಂದರೆ ಬಗ್ಸ್ಗಳನ್ನೆಲ್ಲ ಹೋಗಿಸಿದಾರಂತೆ. ಸೊ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ನೀವು VI ಡೆವಲಪರ್ಸ್ಗೆ ಕೂಡ ಒಂದು ಕಮೆಂಟ್ಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಸೊ ನಮಗೆ ಕಮೆಂಟ್ ಹಾಕಿ, ಸೊ ಆ ಕಮೆಂಟ್ಗಳನ್ನು ನಾವು VI ಡೆವಲಪರ್ಸ್ಗಳಿಗೆ ಸೊ ಅದನ್ನು ಶೇರ್ ಮಾಡ್ತೀವಿ ನಾವು ಕೂಡ. ಓಕೆ, ಇನ್ನೂ ಹೇಳೋದಾದರೆ PDF ರೀಡರ್ನಲ್ಲಿ ಕೂಡ ಕೆಲವು ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಸೊ ಅದರಲ್ಲಿ ನಾನು PDF ರೀಡರ್ನಲ್ಲಿ ಏನು ಎಕ್ಸ್ಪ್ಲೋರ್ ಮಾಡೋಕ್ಕೋಗಲ್ಲ, ಯಾಕಂದರೆ ಜಾಸ್ತಿ ಏನು ಬಂದಿಲ್ಲ. ಸೊ OCR ಬಗ್ಗೆ ಜಾಸ್ತಿ ಕಮೆಂಟ್ಗಳು ಬಂದಿದ್ವು. ಏನಪ್ಪ ಅಂತಂದರೆ OCR ಸ್ಪೀಡಾಗಿ ಆಗ್ತಿಲ್ಲ ಅಂತೇಳಿ. ಸೊ ಅದನ್ನು ಈಗ ಫಿಕ್ಸ್ ಮಾಡಿದ್ದಾರೆ. ಸೊ OCR ಸ್ಪೀಡಾಗಿ ಆಗೋ ರೀತಿಯಲ್ಲಿ ಈಗ ಅಪ್ಡೇಟ್ ಮಾಡಿದ್ದಾರೆ. ಓಕೆ, ಸೊ ಈಗ PDF ರೀಡರಲ್ಲಿ ಏನಾಗಿತ್ತು ನೋಡ್ಕೊಂಬರೋಣ, ಎಷ್ಟು ಸ್ಪೀಡಾಗಿ ಆಗುತ್ತೆ ಅಂತೇಳಿ ಅದನ್ನು ಕೂಡ ತೋರಿಸ್ತೀನಿ. Video description, voice recorder, voice of IT, voice video, TFA text to notepad, news hub, navigate my play, instant reader, image generator, image analyzer, document speed, document reader. ಓಕೆ, ಡಾಕ್ಯುಮೆಂಟ್ ರೀಡರ್ ಪ್ರೀಮಿಯಂ ಇದೆ. ಸೊ ಇದು ಪ್ರೀಮಿಯಂ ಯೂಸರ್ಸ್ಗೆ ಮಾತ್ರ ಬರುತ್ತೆ. Document reader, import my library, no documents in your my library, heading, import document, button. ಓಕೆ, ನಾನು ಇಂಪೋರ್ಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ದೆ. ಓಕೆ, ಇಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಸೊ ಈಗ ಓಪನ್ ಆಗಿದೆ ಡಾಕ್ಯುಮೆಂಟು. ಸೊ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಸೊ ಈಗ OCR ಡಿಸೇಬಲ್ ಇದೆ. ನೆಕ್ಸ್ಟ್ ಪೇಜ್ ಇದೆ. ಓಕೆ, ಸೊ ನಾನು ನಿಮಗೆ ಈಗ OCR ಮಾಡಲಿಕ್ಕೆ ಬರ್ತಿಲ್ಲ ಇಲ್ಲಿ. ಓಕೆ, ಸೊ OCR ಮಾಡಬೇಕಾದ್ರೆ ಸೊ OCR ಈಗ ಸ್ಪೀಡಾಗಿ ಆಗುತ್ತಂತೆ. ಸೊ ಅದನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ ಈಗ. ಓಕೆ, ನಾನು ಓಕೆ, ಇದಿಷ್ಟು ಟೆಕ್ ಫ್ರೀಡಮ್ 5.0.2ನಲ್ಲಿ ಬಂದಂತಹ ಅಪ್ಡೇಟ್. ಸೊ ಫ್ರೀ ಯೂಸರ್ಸ್ಗೆ ಕೆಲವು ಫೀಚರ್ಗಳನ್ನು ಕೊಟ್ಟಿದ್ದಾರೆ. ಸೊ TF ಪ್ಲಸ್ ಪ್ರೀಮಿಯಮ್ನ ಯಾರು ತೊಗೊಂಡಿದ್ದಾರೋ ಸೊ ಅವರು ಸಂಪೂರ್ಣವಾಗಿ ಯೂಸ್ ಮಾಡ್ಬೋದು ಅಪ್ಲಿಕೇಶನ್ನ. ಓಕೆ, ಅದರಲ್ಲಿ ಏನೇನು ಫೀಚರ್ ಇದ್ದಾವೋ ಅದನ್ನೆಲ್ಲ ಸಂಪೂರ್ಣವಾಗಿ ಯೂಸ್ ಮಾಡ್ಬೋದು. ಓಕೆ, ನಿಮಿಷ. ಸೊ ಇನ್ನು ಇದರಲ್ಲಿ ಇನ್ನೊಂದು ಅಪ್ಡೇಟ್ ಇದೆ. ಏನಪ್ಪ ಅಂತಂದರೆ TF AI ಇದು ಬಂದುಬಿಟ್ಟು ಪ್ರೀಮಿಯಮ್ ಯೂಸರ್ಸ್ಗೆ ಇದೆ. ಸೊ ಇದರಲ್ಲಿ ಒಂದು ಅಪ್ಡೇಟ್ ಬಂದಿದೆ, ಅದನ್ನು ನೋಡ್ಕೊಂಬರೋಣ. ಓಕೆ, TF AI ಪ್ರೀಮಿಯಮ್ಗೆ ಇದೆ ಇದು. ಸೊ ನೋಡೋಣ ಇದರಲ್ಲಿ ಏನಿದೆ. ಓಕೆ, ಇಲ್ಲಿ ನಾರ್ಮಲ್ ಆಗಿ ಅಟ್ಯಾಚ್ ಡಾಕ್ಯುಮೆಂಟು ಮತ್ತು ಎಡಿಟ್ ಬಾಕ್ಸ್ ಇದೆ. ಸೊ ಇಲ್ಲಿ ಮೆಸೇಜ್ಗಳನ್ನು ನೀವು ಏನಾದರೂ ಕೇಳ್ಬೋದು. ಸೊ ಅದು ನಾರ್ಮಲ್ ಆಗಿದೆ. ಸೊ ಅದ್ರ ಮೇಲೆ ನೋಡಿ ಮಾಡೆಲ್ GPT-4 ಅಂತ ಹೇಳ್ತಾ ಇದೆ. 4O ಮಿನಿ ಏನು ಹೇಳ್ತಾ ಇದೆ ಸಮಥಿಂಗ್. ಓಕೆ, ಇಲ್ಲಿ ನೀವು ಮಾಡೆಲ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದ್ರೊಳಗಡೆ ಹೋಗ್ಬೋದು. ನಾವು ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ ನೋಡಿ. ಚೂಸ್ ಮಾಡೆಲ್ ಅಂತ ಹೇಳ್ತಾ ಇದೆ. ಹೀಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದರೆ GPT-4O ಮಿನಿ ಇದೆ, GPT-4.1 ಇದೆ, GPT-5 ಇದೆ, ಇದು ಇದೆ. ಓಕೆ, ಪ್ರೊಪ್ಲಕ್ಸಿಟಿ ಸೋನಾರ್ ಅಂತ ಹೇಳ್ತಾ ಇದೆ. ಸೊ ಇದು ಕೂಡ ಇದೆ. ಓಕೆ, ಇಷ್ಟು ಮಾಡೆಲ್ಗಳು ಇದ್ದಾವೆ. ಸೊ ನಿಮಗೆ ಇದರಲ್ಲಿ ಯಾವ್ದು ಬೇಕೋ ಆ ಮಾಡೆಲ್ನ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನು GPT-5ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು TF AIನಲ್ಲಿ ಬಂದಂತಹ ಒಂದು ಅಪ್ಡೇಟು. ಸೊ ಓಕೆ, ನೋಡೋಣ, ಇನ್ನೂ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಸೊ ಅವ್ರು ಕೂಡ ಹೇಳಿದ್ದಾರೆ ಅನೇಕ ಅಪ್ಡೇಟ್ಸ್ಗಳನ್ನು ನಾವು ಮಾಡ್ತೇವೆ ಇನ್ನು ಮುಂದಿನ ದಿನಗಳಲ್ಲಿ ಅಂತೇಳಿ. ಓಕೆ, ಇನ್ನೂ ಇಂತಹ ಹೆಚ್ಚಿನ ವೀಡಿಯೋಗಳು ಬೇಕಪ್ಪ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವೀಡಿಯೋಗಳು ಬರ್ತಾ ಇರುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ವೀಡಿಯೋಗಳನ್ನು ತರ್ತಾ ಇರ್ತೀವಿ. ಓಕೆ, ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.